Hello students, welcome to Ishwari Taniksha channel. Students, ಈ ವಿಡಿಯೋದಲ್ಲಿ ನಾವು ಇನ್ ಡೀಟೇಲ್ ಅಬೌಟ್ ಕಾಷನ್ ಡೆಪಾಸಿಟ್ ನೋಡೋಣ. ಅಂದರೆ ಹೂ ಶುಡ್ ಪೇ ಕಾಷನ್ ಡೆಪಾಸಿಟ್ ಆ್ಯಂಡ್ ಹೌ ಮಚ್ ಕಾಷನ್ ಡೆಪಾಸಿಟ್ ವಿಲ್ ಬಿ ಪೇಡ್ ಅನ್ನೋದನ್ನ ನೋಡೋಣ. ಸೊ ಫಸ್ಟು ಹೂ ಶುಡ್ ಪೇ ಕಾಷನ್ ಡೆಪಾಸಿಟ್ ಅಂತ ನೋಡೋದಾದರೆ ಸ್ಟೂಡೆಂಟ್ಸ್ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂತಂದರೆ ದೆನ್ ಯು ಹ್ಯಾವ್ ಟು ಪೇ ಕಾಷನ್ ಡೆಪಾಸಿಟ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್. ಸೊ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ನೀವು ಕಾಷನ್ ಡೆಪಾಸಿಟ್ ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಸ್ಟೂಡೆಂಟ್ಸ್ ಇಫ್ ಯು ಹ್ಯಾವ್ ಸೆಲೆಕ್ಟೆಡ್ ಚಾಯ್ಸ್ 3, ಸೊ ಚಾಯ್ಸ್ 3 ಸೆಲೆಕ್ಟ್ ಮಾಡಿದರೆ ಯು ಹ್ಯಾವ್ ಟು ಪೇ ಕಾಷನ್ ಡೆಪಾಸಿಟ್ to participate in second round. So let us see here what is given. Choice 3 opted candidates in the first round and candidates entered the options in the first round and not allotted any seat in the first round but willing to participate in the second round for UG medical seat should pay the caution deposit of 1 lakh rupee to become eligible to participate in the second round. ಸೊ ಸ್ಟೂಡೆಂಟ್ಸ್ MBBS ಕ್ಯಾಂಡಿಡೇಟ್ಸ್ಗೆ ಮಾತ್ರ ಹೇಳ್ತಾ ಇದ್ದಾರೆ. ನಿಮಗೆ MBBS ಸೀಟು ಅಲಾಟ್ ಆಗಿದ್ದರೆ ಮತ್ತು ನೀವು ಆಪ್ಷನ್ 3 ಅನ್ನು ಸೆಲೆಕ್ಟ್ ಮಾಡಿದರೆ, ಚಾಯ್ಸ್ 3 ಸೆಲೆಕ್ಟ್ ಮಾಡಿದರೆ ದೆನ್ ಯು ಹ್ಯಾವ್ ಟು ಪೇ ಕಾಷನ್ ಡೆಪಾಸಿಟ್. ಸೊ ಯಾರು ಪೇ ಮಾಡಬೇಕು ಅಂತ ಗೊತ್ತಾಯಿತು. ಸೊ ಯಾರು ಪೇ ಮಾಡಬಾರ್ದು ಅಂತಂದರೆ ಚಾಯ್ಸ್ 2 ಕ್ಯಾಂಡಿಡೇಟ್ಸ್. ಸೊ ಇಫ್ ಯು ಹ್ಯಾವ್ ಸೆಲೆಕ್ಟೆಡ್ ಚಾಯ್ಸ್ 2 ದೆನ್ ಡೋಂಟ್ ಪೇ ಕಾಷನ್ ಡೆಪಾಸಿಟ್. ಸೊ ಕಾಷನ್ ಡೆಪಾಸಿಟ್ ಎಷ್ಟು ಪೇ ಮಾಡಬೇಕು ಅಂದರೆ 1 lakh rupee. ಆಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಶುಡ್ ಪೇ ದಿ ಕಾಷನ್ ಡೆಪಾಸಿಟ್. ಸೊ ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸು, ಎಲ್ಲ ಕ್ಯಾಟಗರಿ ಅಂತಂದರೆ 1A 2A 3A ಕ್ಯಾಸ್ಟ್ ಕ್ಯಾಟಗರಿ ಬರುತ್ತಲ್ವ, 3A 3B ಇಲ್ಲ ಲಿಂಗ್ವಿಸ್ಟಿಕ್ ಮೈನಾರಿಟಿ. ಸೊ ಎಲ್ಲ ಕ್ಯಾಂಡಿಡೇಟ್ಸು ಕಾಷನ್ ಡೆಪಾಸಿಟನ್ನು ಪೇ ಮಾಡಬೇಕು ಇಫ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್. Choice 2 candidates of first round should have paid, who have paid the fees need not pay the caution deposit. So choice 2 candidates caution deposit ಮಾಡಬೇಕಾಗಿಲ್ಲ. Caution deposit should be paid through online. DDs will not be accepted. ಸೊ ಸ್ಟೂಡೆಂಟ್ಸ್ ಕಾಷನ್ ಡೆಪಾಸಿಟ್ ಹೇಗೆ ಪೇ ಮಾಡ್ತೀರಾ ಅಂತಂದರೆ ನಿಮಗೆ ಚಲಾನ್ ಜನ್ರೇಟ್ ಆಗುತ್ತೆ ಆನ್ಲೈನಲ್ಲಿ. ಅಂದರೆ ಈಗ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ, ಅಲ್ಲಿ ನಿಮಗೆ ಫೀ ಚಲಾನು ಜನ್ರೇಟ್ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಬ್ಯಾಂಕಿಗೆ ಹೋಗಿ ಫೀಸನ್ನು ಪೇ ಮಾಡಬೇಕಾಗುತ್ತೆ. ಫೀಸ್ ಪೇ ಆದಮೇಲೆ ಅಷ್ಟೇ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇಫ್ ಅ ಕ್ಯಾಂಡಿಡೇಟ್ ಗೆಟ್ಸ್ ಅ ಮೆಡಿಕಲ್ ಸೀಟ್, ದ ಕಾಷನ್ ಡೆಪಾಸಿಟ್ ಪೇಡ್ ಬೈ ದ ಕ್ಯಾಂಡಿಡೇಟ್ ವಿಲ್ ಬಿ ಅಡ್ಜಸ್ಟೆಡ್ ಟುವರ್ಡ್ಸ್ ದ ಫೀಸ್. ಸೊ ಸ್ಟೂಡೆಂಟ್ಸ್ ಈಗ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಗುತ್ತೆ ಅಂದ್ಕೊಳ್ಳಿ, ಆವಾಗ ನಿಮ್ಮ ಪೇಮೆಂಟ್ ಆಫ್ ದ ಫೀಸ್ ಬಂದ್ಬಿಟ್ಟು ಅಡ್ಜಸ್ಟ್ ಆಗುತ್ತೆ. ಮೀನಿಂಗ್ ನಿಮಗೆ 12 lakh rupees ಸೀಟ್ ಸಿಗುತ್ತೆ ಅಂತ ಅಂದ್ಕೊಳ್ಳಿ, ಆವಾಗ 12 lakhಲ್ಲಿ 1 lakh rupee ಮೈನಸ್ ಮಾಡ್ತಾರೆ. ಕಾಷನ್ ಡೆಪಾಸಿಟ್ ನೀವೇನು ಪೇ ಮಾಡಿದ್ರಿ ಆ 1 lakh rupee ಮೈನಸ್ ಮಾಡಿ ನೀವು ಬರೀ 11 lakh rupees ಪೇ ಮಾಡಬೇಕಾಗುತ್ತೆ. ಇಫ್ ಅ ಕ್ಯಾಂಡಿಡೇಟ್ ಗೆಟ್ಸ್ ಮೆಡಿಕಲ್ ಸೀಟ್ ಇನ್ ದ ಸೆಕೆಂಡ್ ರೌಂಡ್ ಆ್ಯಂಡ್ ಫೇಲ್ಸ್ ಟು ಪೇ ದಿ ಬ್ಯಾಲೆನ್ಸ್ ಫೀಸ್ ಆರ್ ಫೇಲ್ಸ್ ಟು ರಿಪೋರ್ಟ್ ಟು ದ ಕಾಲೇಜ್, ಕಾಷನ್ ಡೆಪಾಸಿಟ್ ಪೇಡ್ ಬೈ ದ ಕ್ಯಾಂಡಿಡೇಟ್ ವಿಲ್ ಬಿ ಫೋರ್ಫೀಟೆಡ್. ಸೊ ಸ್ಟೂಡೆಂಟ್ಸ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಮೆಡಿಕಲ್ ಸೀಟ್ ಸಿಕ್ಕಾದ ಮೇಲೆ ನೀವೇನಾದರೂ ಫೀಸ್ ಪೇ ಮಾಡಿಲ್ಲ ಅಂದರೆ, ಇಲ್ಲ ಅಂತಂದರೆ ನೀವೇನಾದರೂ ರಿಪೋರ್ಟ್ ಮಾಡ್ಕೊಂಡಿಲ್ಲ ಅಂದರೆ ಆ ಕಾಷನ್ ಡೆಪಾಸಿಟನ್ನು ನಿಮಗೆ ರೀಫಂಡ್ ಮಾಡೋದಿಲ್ಲ. ಆ್ಯಂಡ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಪೇ ದ ಕಂಪ್ಲೀಟ್ ಫಸ್ಟ್ ಇಯರ್ ಫೀಸ್ ಟು KEA. ಸೊ ನೀವು KEA ಅವ್ರಿಗೆ ಫಸ್ಟ್ ಇಯರ್ ಫೀಸು ಪೇ ಮಾಡಬೇಕಾಗುತ್ತೆ. ದ ಫೀಸ್ ಪೇಡ್ ಅಟ್ KEA ಫಾರ್ ಅದರ್ ಕೋರ್ಸಸ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆ್ಯಸ್ ಕಾಷನ್ ಡೆಪಾಸಿಟ್. ಸೊ ಸ್ಟೂಡೆಂಟ್ಸ್ ನೀವು ಅದರ್ ಕೋರ್ಸಸ್ಗೆ ಏನಾದರೂ ಫೀಸ್ ಪೇ ಮಾಡಿದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಎಂಜಿನಿಯರಿಂಗ್ ಕೋರ್ಸಸಲ್ಲಿ ಸೀಟ್ ಸಿಕ್ಕಿ ನೀವೇನಾದರೂ ಫೀಸ್ ಪೇ ಮಾಡಿದರೆ, ಇಲ್ಲ ನರ್ಸಿಂಗಲ್ಲಿ ನಿಮ್ಗೇನಾದರೂ ಸೀಟ್ ಸಿಕ್ಕು ಅದರಲ್ಲಿ ನೀವೇನಾದರೂ ಫೀಸ್ ಪೇ ಮಾಡಿದರೆ ಆ ಫೀಸನ್ನು ಇಲ್ಲಿ ಅಡ್ಜಸ್ಟ್ ಮಾಡೋಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು ಪೇ ಸೆಪ್ರೇಟ್ಲಿ ಹಿಯರ್ ದ ಕಾಷನ್ ಡೆಪಾಸಿಟ್. ಆಪ್ಷನ್ ಎಂಟ್ರಿ ಇನ್ ದ ಸೆಕೆಂಡ್ ರೌಂಡ್. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಪೇಡ್ the caution deposit will only be allowed to reorder options based on the first round choice selection for the second round. So caution deposit is not required for UG dental seat. So students second round ಅಲ್ಲಿ ಆಲ್ರೆಡಿ ನೀವು ಏನು ಎಂಟರ್ ಮಾಡಿರ್ತೀರೋ ಆಪ್ಷನ್ ಎಂಟ್ರಿಯಲ್ಲಿ
ಆ ಕಾಲೇಜಸ್ ಮಾತ್ರ ಅವೈಲೇಬಲ್ ಇರುತ್ತೆ. ಸೊ ಡೆಂಟಲ್ ಸೀಟ್ ಏನಾದರೂ ನಿಮಗೆ ಸಿಕ್ಕಿದರೆ ಕಾಷನ್ ಡೆಪಾಸಿಟ್ ಪೇ ಮಾಡಬೇಕಾಗಿಲ್ಲ. ಒನ್ಲಿ MBBS ಕ್ಯಾಂಡಿಡೇಟ್ಸ್ ಮಾತ್ರ, MBBS ಸೀಟ್ ಸಿಕ್ಕಿದ್ರೆ ಮಾತ್ರ ನೀವು ಪೇ ಮಾಡಬೇಕಾಗುತ್ತೆ. ಇಲ್ಲ ನಿಮಗೆ ಸೀಟೇ ಸಿಕ್ಕಿಲ್ಲ ಅಂದ್ರೂ ನೀವು ಪೇ ಮಾಡಬೇಕಾಗುತ್ತೆ. ಸಪೋಸ್ ನಿಮಗೇನಾದರೂ ಡೆಂಟಲ್ ಸೀಟ್ ಸಿಕ್ಕಿದ್ರೆ ಸೊ ನೀವಾಗ ಕಾಷನ್ ಡೆಪಾಸಿಟ್ ಮಾಡಬೇಕಾಗಿಲ್ಲ. Caution deposit is not required for UG dental seat. If a candidate fails to pay the caution deposit to participate in the second round for UG medical seat, such candidate will not be considered for second round medical seat allotment even though they have entered the option in the first round. So students, ನೀವೇನಾದರೂ caution deposit ಏನಾದರೂ ಮಾಡಿಲ್ಲ ಅಂತಂದರೆ ಸೆಕೆಂಡ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ದಿಸ್ ಇಸ್ ಅಬೌಟ್ ದಿ ಕಾಷನ್ ಡೆಪಾಸಿಟ್. ಸೊ ಫೈನಲಿ ಯಾರೆಲ್ಲ ಕಾಷನ್ ಡೆಪಾಸಿಟ್ ಪೇ ಮಾಡಬೇಕು ಅಂತಂದರೆ ಚಾಯ್ಸ್ 3 ಕೊಟ್ಟವರು ಮತ್ತು ನಿಮಗೆ ಸೀಟೇ ಅಲಾಟ್ ಆಗಿಲ್ಲ ಫಸ್ಟ್ ರೌಂಡಲ್ಲಿ ಬಟ್ ಮೆಡಿಕಲ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಸೆಕೆಂಡ್ ರೌಂಡ್ಗೆ ಅಂತಂದರೆ ನೀವು ಕಾಷನ್ ಡೆಪಾಸಿಟ್ ಪೇ ಮಾಡಬೇಕು. ಸೊ ಯಾರು ಪೇ ಮಾಡಬಾರ್ದು ಅಂತಂದರೆ ನೀವು ಚಾಯ್ಸ್ 2 ಏನಾದರೂ ಕೊಟ್ಟಿದ್ದರೆ ನೀವು ಕಾಷನ್ ಡೆಪಾಸಿಟ್ ಪೇ ಮಾಡೋದು ಬೇಕಾಗಿಲ್ಲ. ಮತ್ತು ಡೆಂಟಲ್ ಸೀಟ್ಗೆ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರೆ ನೀವು ಸಹ ಕಾಷನ್ ಡೆಪಾಸಿಟ್ ಪೇ ಮಾಡಬೇಕಾಗಿಲ್ಲ. ಸೊ ದಿಸ್ ಈಸ್ ಅಬೌಟ್ ಕಾಷನ್ ಡೆಪಾಸಿಟ್. I hope it is clear to you. Students, I'll meet you in the next video. All the very best.